ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ ರಾಮ್ ಮಂದಿರಕ್ಕ ಹೊಂಟೀನ್ರಿಪ್ಪ. ಹಂಗ ಹೋಗುವಾಗ ಇವ ಪೂಜಾ ಸಾಮಾನ್ ಅಷ್ಟು ತಗೊಂಡ್ ನೋಡ್ರಿ. ದೇವ್ರ, ನನ್ ಫಾಲೋ ಮಾಡಿರೋ ಎಲ್ಲಾರ ಅವ್ವ ಅಪ್ಪಗಳನ್ ಚೆನ್ನಾಗ್ ನೋಡ್ಕೋಪ. ಅದನ್ ಬಿಟ್ಟು ಬೇರೆ ಏನು ಬ್ಯಾಡ್ ನಂಗೆ. ದೇವರ ಗುಡಿಗೆ ಹೋಗಿ ಬಂದ್ ನೋಡ್ರಿಪ್ಪ. ಇನ್ ಹೊಲ್ದಾಗ ರೂಟರ್ ಅಷ್ಟ್ ಹಾಕುದೈತಿ, ಹಾಕಿ ಬರುನು ಬರ್ರಿ. ಅರ್ಧ ರೂಟರ್ ಹಾಕಿನ್ ನೋಡ್ರಿಪ್ಪ. ಇನ್ನು ಮಳಿ ಅಷ್ಟ ಬರುವಂಗ ಕಾಣಿಸ್ತೈತಿ. ಗಾಡಿ ಸಿಕ್ಕೋತಾವ ಮತ್ತ ಅದಕ್ ಉಳ್ಕಿದ್ ನಾಳೆ ಹಾಕ್ಬೇಕ್ ಮಾಡೇನ್ ನೋಡ್ರಿಪ್ಪ. ನಂದು ಊಟ ಆತು, ನಮ್ ಕಾಳಗೂ ಊಟ ಹಾಕಿನ್ ನೋಡ್ರಿಪ್ಪ. ಅವ್ನ್ ರೂಟರ್ ಹೊಡದ್ ಬ್ಯಾಸರ್ ಬಂದೈತಿ, ಇನ್ನು ಮಕ್ಕೊಂಡ್ಬಿಡುದ್ ನೋಡ್ರಿಪ್ಪ. ಜೈ ಶ್ರೀರಾಮ್, ಮತ್ ನಾಳೆ ಸಿಗುನು. ನಮಸ್ಕಾರ ದೇವ್ರು, ನಾವು ಕೇದಾರ್ನಾಥಕ್ ಬಂದಿದೀವಿ. ಇವನು ನನ್ ಫ್ರೆಂಡ್ ರವಿ. ಹರ ಹರ ಮಹಾದೇವ್ ಹೇಳಿ, ಹರ ಹರ ಮಹದೇವ್. ನೀವೆಲ್ಲ ನಮ್ಮಿಬ್ರು AI ಜನರೇಟೆಡ್ ಅನ್ಕೊಂಡಿರ್ತೀರಾ, ಆದ್ರೆ ನಾವು ರಿಯಲ್. ಹೌದ್ ಗುರು, ನಾವಿಬ್ರು ರಿಯಲ್. ಹಾ ಸರಿ, ಫಾಲೋ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಸೋನು ಗರ್ಲ್ ಅನ್ನೋರು ಕಮೆಂಟ್ ಮಾಡಿದ್ರು. ಅವ್ರಿಗೋಸ್ಕರ ಸಾಧು ಹತ್ರ ಒಳ್ಳೆ ಉಪದೇಶ ಹೇಳಿಸ್ತೀನಿ. ಸಾಧು ಸಂತರು ಜೀವನದ ಮೌಲ್ಯಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ನಾವು ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ. ಸ್ವಾಮಿ, ನಮ್ ಸೋನು ಗರ್ಲ್ಗೆ ಜೀವನದ ಬಗ್ಗೆ ಒಂದು ಒಳ್ಳೆ ಉಪದೇಶ ಹೇಳಿ. ಜೀವನದಲ್ಲಿ 3 ದಿನವಾದ್ರೂ ನಗ್ತಿರ್ಬೇಕು. ನೆನ್ನೆ, ಇವತ್ತು ಮತ್ತು ನಾಳೆ. ಆದ್ರೆ ಮತ್ತೆ ಇವತ್ತು ಮೀನ್ ಹಿಡಿಬೇಕು, ಗಂಟ್ಲು ಪೂರ್ತಿ ಕುಡಿಬೇಕು ಅಂತ ಅನ್ಕೊಂಡಿದೀನಿ. ನಮಸ್ಕಾರ. ಇವತ್ತು ನಾನು ಕುದುರೆಮುಖ ಫಾರೆಸ್ಟ್ ನಲ್ಲಿ ಇದ್ದೀನಿ. ಸೂಪರ್ ಚಿಲ್ ಫಾರೆಸ್ಟ್ ಬ್ರೋ. ಅದು ನನ್ ಬಾಡಿಗಾರ್ಡು ಬಂಡ. ಕುದುರೆಮುಖ ಕಿಂಗು, ಬಟ್ ನನ್ ಫ್ಯಾನು. ಈಗ ಹೊಲದಿಂದ ಮನಿಗ್ ಬಂದೆ. ನೋಡ್ ದೋಸ್ತ, ಬರ್ರಿ ಊಟ ಮಾಡೋಣ. ನಮ್ಮ ಅವ್ವ ರೋಟಿ ಪಲ್ಯ ಮಾಡ್ಯಾಳ. ನೋಡ್ರಿ ನಮ್ ಸಣ್ಣ ಮನಿ ಹೇಗದ ಹೇಳ್ರಿ. ಗುಡ್ ಮಾರ್ನಿಂಗ್ ನಮ್ಮೆಲ್ಲ ದೋಸ್ತ್ರಿಗೂ. ನೋಡ್ರಿ, ಮುಂಜಾನೆ ನಮ್ಮ ಅವ್ವ ಹುಲಕ ಕಳ್ಸಾಳ. ಏನ್ ಮಾಡೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಐತೆ. ಬರೀ ಜಲ್ದಿ ಫಾಲೋ ಮಾಡಿರಲ್ಲ. ಇವತ್ ನಮ್ ಊರ್ ಪಂಚಾಯತ್ನಾಗ ನನ್ ಕರ್ದಾರ. ಯಾಕಪ್ಪ ಅಂದ್ರ ನನ್ ವಿಡಿಯೋ ಯಾರು ಲೈಕ್ ಮಾಡ್ಲಾ, ಫಾಲೋ ಮಾಡ್ಲಾ. ನಾ ದಿನ ವಿಡಿಯೋ ಮಾದ್ರಲ್ಲಿ ಟೈಮ್ ಹೊತ್ತದ ದೋಸ್ತ, ನಾ ವಿಡಿಯೋ ಮಾಡಲ್ಲ ಇನ್ಮೇಲೆ. ಅಂತೂ ಇಂತೂ RCB ಗೆಲ್ಲಕ್ಕೆ 18 ವರ್ಷ ಬೆಕ್ಕಾಗಿತ್ತು. RCB ಗೆದ್ದ ಖುಷಿಗೆ ಇವತ್ ನಾನು ಕಾಡಿಗೆ ಬಂದಿನಿ ವ್ಲಾಗ್ ಮಾಡಕ್ಕೆ. ನಾನು ಇರೋದೇ ನಿಮ್ಗಾಗಿ. ಆತು, ನಾನ್ ನಿಮ್ಗೆ ಯಾಕಿರ್ಬೇಕು. ನಂದು ಒಂದು ನಾನು ಕಾಡಲ್ಲಿ ವ್ಲಾಗಿಂಗ್ ಮಾಡ್ಕೊಂಡು ಆರಾಮಾಗಿರ್ತೀನಿ. ಇವತ್ತು ಮುಂಜಾನೆ ನನ್ನ ಹೆಂಡತಿ ಚಾ ಮಾಡ್ಕೊಟ್ಟಿಲ್ಲ ಅಂತ ಬಡಗಿ ತಗೊಂಡ್ ಹೊಡೆದಾಳ್ರಿ. ನನ್ ಜೀವನ ಎಷ್ಟು ಹಾಳು ಮಾಡ್ತಾರೋ ಭಗವಂತನೇ. ನಿಮ್ಗೆ ಕಾಡಿನಲ್ಲಿರೋದ್ರ ಸಂತೋಷದ ಬಗ್ಗೆ ಏನ್ ಗೊತ್ತು ಮನುಷ್ಯರೇ? ಕಾಡಿನಲ್ಲಿ ಬದುಕಲು ಧೈರ್ಯ ಬೇಕು, ಮತ್ತು ಆ ಧೈರ್ಯ ನಿಮ್ಗಿಲ್ಲ. ಯಪ್ಪ, ಎಷ್ಟ್ ಚಳಿ ಅದೋ ಮಾರಾಯ. ನಮ್ ಉತ್ತರ ಕರ್ನಾಟಕ ಮಂದಿಗೆ ಮೊದ್ಲೇ ಚಳಿ ಆಗಂಗಿಲ್ಲ. ಅಬ್ಬಬ್ಬ, ಏನ್ ಚಳಿ ಗುರುನೇ. ನಮ್ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಬೆಚ್ಚಗಿರ್ತಾ ಇತ್ತು, ಇಲ್ಲಿ ಕೈ ಕಾಲ್ ಗಡಗಡ ಅಂತಿದೆ. ಚಳಿ ಯಾಕೋ ಕಮ್ಮಿ ಆಗೋ ತರ ಕಾಣ್ತಾ ಇಲ್ಲ. ಇವತ್ತಿಲ್ಲಿ ಟೆಂಟ್ ಒಳಗೆ ಮಲ್ಕೊಂಡು ನಾಳೆ ಬೆಳಿಗ್ಗೆ ವ್ಲಾಗಿಂಗ್ ವಿಡಿಯೋನ ಶುರು ಮಾಡಮ್ರಿ ಅಪ್ಪ. ಅಂತೂ ರಾತ್ರಿ ಆಯ್ತು, ಸ್ವಲ್ಪ ಭಯ ಆಗ್ತಾ ಇದೆ. ನಾನೊಬ್ನೇ ಟೆಂಟ್ ಅಲ್ಲಿ ಇದೀನಿ. ಹುಲಿ ಸಿಂಹ ಬಂದ್ರೆ ನಾ ಏನ್ ಮಾಡ್ಬೇಕು? ಎಲ್ಲಾ ಭಾರ ದೇವ್ರ ಮೇಲೆ ಹಾಕಿನ್ರಿ. ಜೈ RCB.